ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಲಾಸ್ನೊಂದಿಗೆ ನಿಮ್ಮೊಂದಿಗೆ ನಾನು ಡಿಸ್ಕಷನ್ ಅನ್ನ ಮಾಡಲು ಬರ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಪ್ರಶ್ನೋತ್ತರಗಳು ಅಂದ್ರೆ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ನೀವು SD ಆಗಿರ್ಬೋದು, KS ಆಗಿರ್ಬೋದು, PDO ಆಗಿರ್ಬೋದು, PC ಆಗಿರ್ಬೋದು, ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗ್ತಕ್ಕಂಥ ಈ ಪ್ರಶ್ನೆ ಪತ್ರಿಕೆನ ನೋಡೋಣ ನಾವು. ಅಂದ್ರೆ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥವು ಈ ಪ್ರಶ್ನೆಗಳು ಕೂಡ ನಿಮ್ಗೆ ಬರಬಹುದು. ಓಕೆ, ಯಾವುವು ಭಾರತದ ಪ್ರಮುಖ ವನ್ಯಜೀವಿ ಸಂರಕ್ಷಣಾ ಯೋಜನೆಗಳ ಬಗ್ಗೆ ನಾವು ನೋಡೋಣ ಇವತ್ತಿನ ದಿನ. ವರ್ಲ್ಡ್ ಫೇರ್ ಕನ್ಸರ್ವೇಷನ್ ಪ್ರಾಜೆಕ್ಟ್ಸ್ ಅಂತಕ್ಕಂಥ ಒಂದು ಟಾಪಿಕ್ ಇವತ್ತಿನ ದಿನ ನಿಮ್ಗೆ ನಾನು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ನೋಡೋಣ. ಇಲ್ಲಿ ನಾವು ಏನಪ್ಪಾ ಅಂತಂದ್ರ ಒಂದು ಯೋಜನೆ ಹೆಸರನ್ನ ನೋಡೋಣ, ಅದು ಜಾರಿಯಾದ ವರ್ಷ, ಅದು ಎಲ್ಲಿ ಜಾರಿಯಾಗಿರ್ತಿ, ವಿಶೇಷ ಸೂಚನೆ, ಅದು ಏನನ್ನ ಹೊರಡಿಸೈತಿ ಅಂತಕ್ಕಂಥದ್ದನ್ನ ಇವತ್ತಿನ ಒಂದು ಟಾಪಿಕ್ ಮೇಲೆ ನಾವು ಡಿಸ್ಕಷನ್ ಅನ್ನ ಮಾಡೋಣ. ಇಲ್ಲಿ ನೋಡ್ರಿ, ಮೊದಲನೆಯದಾಗಿ ಯಾವ್ದಪ್ಪ ಅಂತಂದ್ರ ಪ್ರಾಜೆಕ್ಟ್ ಟೈಗರ್ ಅಂದ್ರೆ ಹುಲಿ ಯೋಜನೆ ಅಂತಕ್ಕಂಥದ್ದು. ಪ್ರಾಜೆಕ್ಟ್ ಟೈಗರ್ ಮೀನಿಂಗ್ ಇಂಗ್ಲಿಷ್ ನಲ್ಲಿ ಏನಪ್ಪಾ ಅಂತಂದ್ರೆ ಹುಲಿ ಅಂತ ನಾವು ಕರಿತೀವಿ, ಇದನ್ನ ಕನ್ನಡದಲ್ಲಿ ಹುಲಿ ಯೋಜನೆ ಅಂತ ಕರೀತಾರೆ. ಇದು ಪ್ರಾಜೆಕ್ಟ್ ಟೈಗರ್ ಅಂತಕ್ಕಂಥ ಒಂದು ಯೋಜನೆ. ಈ ಯೋಜನೆ ಯಾವಾಗ ಜಾರಿ ಆಗ್ತೈತಪ್ಪ ಅಂತಂದ್ರ 1970ರಲ್ಲಿ ಜಾರಿಯಾಗಿರ್ತಕ್ಕಂಥ ಈ ಒಂದು ಯೋಜನೆ ಅಂದ್ರೆ ವನ್ಯಜೀವಿಗಳ ಸಂರಕ್ಷಣೆಯನ್ನ ಮಾಡುವಂತಹ ಉದ್ದೇಶದಿಂದ ಈ ಯೋಜನೆಗಳನ್ನ ಜಾರಿಗೊಳಿಸ್ತಾರ. ಇದು ಮೊದಲನೆಯದಾಗಿ ಪ್ರಾಜೆಕ್ಟ್ ಟೈಗರ್ ಅಂತಕ್ಕಂಥ ಒಂದು ಯೋಜನೆ 1973ರಲ್ಲಿ ಜಾರಿಗೊಳಿಸಲಾಗ್ತೈತಿ. ಇದನ್ನ ಒಂದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥ ಒಂದು ಪ್ರಮುಖ ಸ್ಥಳದಲ್ಲಿ ಈ ಯೋಜನೆಯನ್ನ ಜಾರಿಗೊಳಿಸ್ತಾರ. ನೋಡ್ರಿ, ಸ್ಥಳವನ್ನು ನೆನಪಿಟ್ಕೊಡ್ರಿ. ಎಕ್ಸಾಂಪಲ್ ಯಾವ ರೀತಿ ನಿಮಗೆ ಪ್ರಶ್ನೆಯನ್ನ ಕೇಳಬಹುದಪ್ಪ ಅಂತಂದ್ರ ಪ್ರಾಜೆಕ್ಟ್ ಟೈಗರ್ ಯೋಜನೆ ಜಾರಿಯಾದ ವರ್ಷ ಯಾವುದು ಅಂತಾನು ಕೇಳಬಹುದು. ಪ್ರಾಜೆಕ್ಟ್ ಟೈಗರ್ ಈ ಯೋಜನೆ ಜಾರಿಯಾದ ಸ್ಥಳ ಯಾವುದು, ಅಂದ್ರೆ ಇದರ ವಿಶೇಷ ಸೂಚನೆ ಯಾವುದು ಅಂತಾನು ಕೇಳಬಹುದು. ನಿಮಗೆ ಇಲ್ಲೇನೇ ಇರ್ತೈತಿ ಕ್ವಶನ್ಸ್. ಒಂದ್ಸಾರಿ ನೀವು ನೋಡ್ಕೊಂಡ್ ಬಿಡ್ರಿ. ಇದೇ ರೀತಿ ಕಾಲಮ್ ಗಳನ್ನ ಹಾಕಿಟ್ಕೊಂಡು ಪಾಯಿಂಟ್ ಔಟ್ ಗಳನ್ನ ಮಾಡಿ ಇಟ್ಕೊಡ್ರಿ ಎಲ್ಲಾ ಕಾಂಪಿಟೇಟರ್ಸ್ ಗಳು. ನೆಕ್ಸ್ಟ್ ಒನ್, ಇದ್ರ ಒಂದು ವಿಶೇಷ ಸೂಚನೆ ಏನಾಗಿತ್ತು, ಏನಪ್ಪಾ ಅಂತಂದ್ರೆ ಒಂದು ವಿಶೇಷ ಸೂಚನೆ ಏನಾಗಿತ್ತು, ಭಾರತದ ಅತ್ಯಂತವಾಗಿರ್ತಕ್ಕಂಥ ಯಶಸ್ವಿ ಪೂರ್ಣವಾದ ಯೋಜನೆ ಒಂದು ಇದಾಗಿತ್ತು. ನೆಕ್ಸ್ಟ್ ಒನ್, ಕೋರ್ ಬಫರ್ ತಂತ್ರವನ್ನ ಬಳಸುತ್ತೈತಿ. ಅಂದ್ರೆ ಈ ಒಂದು ಯೋಜನೆ ಒಳಗ ಕೋರ್ ಬಫರ್ ತಂತ್ರಜ್ಞಾನವನ್ನ ಬಳಸಲಾಗ್ತೈತಿ. ಇತ್ತೀಚೆಗೆ ಪ್ರಾಜೆಕ್ಟ್ ಎಲಿಫೆಂಟ್ ನೊಂದಿಗೆ ಈ ಯೋಜನೆಯನ್ನ ವಿಲೀನಗೊಳಿಸಲಾಗೈತಿ ಅಂತಕ್ಕಂಥದ್ದು ಈ ಒಂದು ಮೊದಲನೆಯ ಯೋಜನೆ ಆಗೈತಿ. ನೆಕ್ಸ್ಟ್ ಒನ್ ನೋಡೋಣ, ಎರಡನೇ ಒಂದು ಯೋಜನೆಯನ್ನ ಯಾವ್ದಪ್ಪ ಅಂತಂದ್ರ ವನ್ಯಜೀವಿಗಳ ಸಂರಕ್ಷಣಾ ಯೋಜನೆಯಲ್ಲಿ ಎರಡನೆಯದಾಗಿರ್ತಕ್ಕಂಥದ್ದು ಪ್ರಾಜೆಕ್ಟ್ ಎಲಿಫೆಂಟ್ ಅಂದ್ರೆ ಆನೆಯ ಯೋಜನೆ ಅಂತ ನಾವು ಕರಿತೀವಿ. ಇದು ಎರಡನೇ ಒಂದು ಯೋಜನೆ. ಇದು ಯಾವುದು ಪ್ರಾಜೆಕ್ಟ್ ಎಲಿಫೆಂಟ್ ಯೋಜನೆ ಅಂತಕ್ಕಂಥದ್ದು. ಇದನ್ನ 1992ರಲ್ಲಿ ಜಾರಿಗೊಳಿಸ್ತಾರ. ಯಾವ ಒಂದು ಪ್ರಮುಖ ಸ್ಥಳದಲ್ಲಿಪ್ಪ ಅಂತಂದ್ರ ಆನೆ ಕಾರಿಡಾರ್ಗಳು ಅಂದ್ರೆ ಭಾರತದಾದ್ಯಂತ ನಮ್ಮ ಇಡೀ ಭಾರತ ದೇಶದ ತುಂಬಾನು ಕೂಡ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗ್ತೈತಿ. ನೆಕ್ಸ್ಟ್ ಒನ್, ಇದು ಪ್ರಮುಖ ಒಂದು ಯೋಜನೆಗಳು ಯಾವ್ಯಾವಾಗಿದ್ದು, ಈ ಪ್ರಾಜೆಕ್ಟ್ ಎಲಿಫೆಂಟ್ ನ ಒಂದು ಪ್ರಮುಖ ಯೋಜನೆಗಳು ಯಾವುವು ಅಂತಕ್ಕಂಥದ್ದನ್ನ ನೋಡ್ಬೇಕಂದ್ರ ಇಲ್ಲಿ ನೋಡ್ರಿ, ಮಾನವ ಆಸೆ ಸಂಘರ್ಷವನ್ನು ಕಡಿಮೆ ಮಾಡುವುದು. ಇಲ್ಲಿದ ನೋಡ್ರಿ, ಮಾನವ ಆಸೆ ಸಂಘರ್ಷವನ್ನು ಕಡಿಮೆ ಮಾಡುವುದು ಮತ್ತು ವಲಸೆ ಹಾದಿಗಳನ್ನು ರಕ್ಷಿಸುವುದು ಇದರ ಗುರಿಯಾಗಿತ್ತು. ಪ್ರಮುಖ ಗುರಿ ಪ್ರಾಜೆಕ್ಟ್ ಎಲಿಫೆಂಟ್ ಯೋಜನೆಯ ಪ್ರಮುಖ ಗುರಿ ಯಾವುದಂತ ಕೇಳಿದಾಗ ಮಾನವ ಆನೆ ಸಂಘರ್ಷವನ್ನು ಕಡಿಮೆ ಮಾಡಿ ಮತ್ತು ವಲಸೆ ಹಾದಿಗಳನ್ನು ರಕ್ಷಿಸುವುದು ಪ್ರಾಜೆಕ್ಟ್ ಎಲಿಫೆಂಟಿನ ಪ್ರಮುಖ ಯೋಜನೆ ಅಂದ್ರ ಗುರಿಯಾಗಿತ್ತು. ಇದು ಇನ್ನೊಂದು ಏನ್ ಮಾಡ್ತೈತಪ್ಪ ಅಂತಂದ್ರ ಮೈಕ್ ಕಾರ್ಯಕ್ರಮದ ಒಂದು ಭಾಗವಾಗಿ ಕಾರ್ಯವನ್ನ ನಿರ್ಮಿಸ್ತೈತಿ ಅಂತಕ್ಕಂಥದ್ದನ್ನ ನೋಡಿದೀವಿ. ಇನ್ನು ಮುಂದಿನ ಒಂದು ಪ್ರಾಜೆಕ್ಟ್ ಅಂದ್ರೆ ಮುಂದಿನ ಒಂದು ಯೋಜನೆಯನ್ನ ನೋಡೋಣ. ಪ್ರಾಜೆಕ್ಟ್ ಚೀತಾ ಅಂತಕ್ಕಂಥ ಒಂದು ಯೋಜನೆ. ಇಲ್ಲಿ ನೋಡ್ರಿ, ಇದು ಚಿರತೆ ಯೋಜನೆ ಅಂತ ನಾವು ಕರಿತೀವಿ. ಇದು 2022ರಲ್ಲಿ ಜಾರಿಗೊಳಿಸಲಾಗ್ತೈತಿ. ಕುನೋ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ MP ಆ ಪ್ಲೇಸ್ ಅಲ್ಲಿ ಇದನ್ನ ಜಾರಿಗೊಳಿಸ್ತಾರ. ಇದರ ಪ್ರಮುಖ ಯೋಜನೆ ಏನಪ್ಪಾ ಅಂತಂದ್ರ ವಿಶ್ವದ ಮೊದಲ ಗಂಡಾಂತರ ಸ್ಥಳಾಂತರ ಹುಲ್ಲುಗಾವಲುಗಳನ್ನು ಮರುಸ್ಥಾಪಿಸಲು ನಮಿಬಿಯಾ ಮತ್ತು ದಕ್ಷಿಣ ಆಫ್ರಿಕಾದಿಂದ ಚೀತಾಗಳನ್ನ ತರಲಾಗಿದೆ. ನೋಡ್ರಿ, ವಿಶ್ವದ ಮೊದಲ ಗಂಡಾಂತರ ಪ್ರದೇಶಗಳಿಂದ ಇವುಗಳನ್ನ ಸ್ಥಳಾಂತರ ಮಾಡ್ಕೋದ್ರಿ. ಹುಲ್ಲುಗಾವಲುಗಳನ್ನ ಮರುಸ್ಥಾಪನೆ ಮಾಡುವುದು, ಹುಲ್ಲುಗಾವಲುಗಳಿದ್ರನ ಇವು ಬದುಕ್ತಿರ್ತಾವ, ಮರುಸ್ಥಾಪಿಸುವುದು. ನಮಿಬಿಯಾ ಮತ್ತು ದಕ್ಷಿಣ ಆಫ್ರಿಕಾದಿಂದ ಈ ಚೀತಾಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಮ್ಮಲ್ಲಿ ತರಲಾಗ್ತಿತ್ತು ಅಂತಕ್ಕಂಥದ್ದು ಒಂದು ಪ್ರಾಜೆಕ್ಟ್ ಚೀತಾ ಯೋಜನೆಯ ಒಂದು ಪ್ರಮುಖ ಯೋಜನೆ ಆಗಿತ್ತು. ನೆಕ್ಸ್ಟ್ ಮುಂದಿನ ಒಂದು ಯೋಜನೆಯನ್ನ ನೋಡೋಣ. ಯೋಜನೆ ಹೆಸರು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಪ್ರಾಜೆಕ್ಟ್ ಕ್ರೊಕೊಡೈಲ್ ಅಂತಕ್ಕಂಥ ಒಂದು ಯೋಜನೆ. ಪ್ರಾಜೆಕ್ಟ್ ಕ್ರೊಕೊಡೈಲ್ ಅಂದ್ರೆ ಮೊಸಳೆ ಯೋಜನೆ ಅಂತ ನಾವು ಕರಿತೀವಿ. ಇದ್ರದ್ದು ಜಾರಿಯಾಗಿರ್ತಕ್ಕಂಥ ವರ್ಷ
1975ರಲ್ಲಿ ಜಾರಿಗೊಳಿಸಲಾಗ್ತೈತಿ. ಇದು ಒಂದು ಪ್ರಮುಖ ಸ್ಥಳ ಯಾವ್ದಪ್ಪ ಅಂತಂದ್ರ ಭಿತರಕನಿಕಾ ಅಂದ್ರ ಒಡಿಸ್ಸಾ ಅಂತಕ್ಕಂತ ಒಂದು ನೆನಪಿಟ್ಕೊಳ್ರಿ. ಭಿತರಕನಿಕಾ ಅಂತಕ್ಕಂತ ಒಂದು ಸ್ಥಳದಲ್ಲಿ ಇದನ್ನ ಜಾರಿಗೊಳಿಸ್ತಾರ ಮೊಸಳೆ ಯೋಜನೆಯನ್ನ. ಇದರ ವಿಶೇಷ ಸೂಚನೆ ಏನಾಗಿತ್ತು ಆ ಜಾರಿಗೊಳಿಸಿದಾಗ? UNDP ಅಥವಾ FAO ಬೆಂಬಲಿತವಾಗಿದೆ. ಅಂದ್ರ ಕಾರಿಯಲ್, ಮಗರ್ ಮತ್ತು ಉಪ್ಪು ನೀರಿನ ಮೊಸಳೆಗಳ ಮೇಲೆ ಕೇಂದ್ರೀಕರಿಸುತ್ತೈತಿ ಅಂತಕ್ಕಂಥದ್ದನ್ನ ಇದರ ಒಂದು ವಿಶೇಷ ಸೂಚನೆಯಾಗಿತ್ತು. ಓಕೆ, ಎಲ್ಲರೂ ಕೂಡ ನೀವೇನ್ ಮಾಡ್ಬೇಕು ಕಾಂಪಿಟೇಟರ್ಸ್ ಗಳಪ್ಪ ಅಂತಂದ್ರ ನೋಡ್ರಿ, ಎಲ್ಲ ಹಗಲು ರಾತ್ರಿ ಓದಿರ್ತೀರಿ, ವಾಪಸ್ ಎಕ್ಸಾಮ್ ನಿಮ್ಗ ನೆನಪ ಬರ್ತಿರಂಗಿಲ್ಲ. ಅದಕ್ಕೆ ಏನಪ್ಪಾ ಅಂತಂದ್ರ ಒಂದು ಮಿಸ್ಟೇಕ್ ಯಾರು ಮಾಡಕ್ ಹೋಗ್ಬೇಡ್ರಿ. ಮೈಂಡ್ ಅನ್ನ ಕೂಲ್ ಆಗಿ ಇಟ್ಕೊಂಡು ನೀವು ಯಾವಾಗಪ್ಪ ಅಂತಂದ್ರ ಯಾವಾಗ ಶಾಂತವಾಗಿರ್ತೈತಲ್ಲ ನಿಮ್ ಮೈಂಡ, ಅವಾಗ ನೀವು ಸ್ವಲ್ಪ ಓದ್ರಿ ಕರೆ ಅದು ಪರ್ಮನೆಂಟ್ ಆಗಿ ನೆನಪಿರ್ತೈತಿ. ಸುಮ್ನ ಅದು ನೀರ್ ಇಳಿಯದ ಗಂಟಲೊಳಗೆ ಕಡಬಂ ತುರುಕಿದಂತಾಯ್ತು ಅಂತ ಹೇಳಿ ಕಿಶಿಂದ ನಾ ಬುಕ್ ಎಲ್ಲ ಓದೇನ್ರಿ ಅಂತಂದ್ರ ಅದ್ರೊಳಗಿನ ಒಂದ್ ಪಾಯಿಂಟ್ ಕೂಡ ನೆನಪಿರಂಗಿಲ್ಲ. ಆ ರೀತಿ ಯಾರು ಮಾಡಕ್ ಹೋಗ್ಬೇಡ್ರಿ. ದಯವಿಟ್ಟು ನಿಮ್ ತಂದೆ ತಾಯಿಗಳು ಕೂಡ ನಿಮ್ಮ ಮೇಲೆ ಬಹಳಷ್ಟು ವಿಶ್ವಾಸನ ಇಟ್ಟಿರ್ತಾರ. ಅದೇ ರೀತಿಯಾಗಿ ನೀವು ಎಲ್ಲಾ ಕಾಂಪಿಟೇಟರ್ಸ್ ಗಳು ಕೂಡ ಬಹಳಷ್ಟು ಲಕ್ಷ್ಯ ಕೊಟ್ಟು ಓದ್ರಿ. ನಿಮ್ ಮೈಂಡ್ ಅನ್ನ ರಿಲ್ಯಾಕ್ಸ್ ಆಗಿ ಇಟ್ಕೊಂಡು ನೀವು ಫೈಂಡ್ ಔಟ್ ಗಳನ್ನ ಮಾಡಿರ್ತಾ ಬರದ್ ತೆಗಿತು ಬರ್ರಿ, ರಿಪೀಟ್ ವಾಪಸ್ ಅವುಗಳನ್ನ ಮತ್ತೊಂದ್ ಸಾರಿ ನಿಮಗ ವೀಕ್ಲಿ ಒಂದ್ ಸಾರಿ ಕಣ್ಣುಗಳನ್ನ ಹಾಯಿಸ್ತಾ ಇರ್ಬೇಕು. ಅವಾಗ ಅವು ನೆನಪಿರ್ತಾವ. ಓಕೆ, ನೆಕ್ಸ್ಟ್ ಒಣ ನೋಡೋಣ. ಮುಂದಿನ ಒಂದು ಪ್ರಾಜೆಕ್ಟ್ ಹಂಗುಲ್ ಅಂತಕ್ಕಂಥದ್ದು. ಇದು ಜಾರಿ ಆಗಿರ್ತಕ್ಕಂಥ ವರ್ಷ 1970ರಲ್ಲಿ. ಇದು ದಾಚಿಗಾಮ್ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಈ ಪ್ರದೇಶದಲ್ಲಿ ಇದನ್ನ ಪ್ರಮುಖವಾಗಿರ್ತಕ್ಕಂಥ ಸ್ಥಳದಲ್ಲಿ ಜಾರಿಗೊಳಿಸ್ತಾರ. ಇದರ ಒಂದು ಪ್ರಮುಖ ಯೋಜನೆ ಏನಪ್ಪಾ ಆಗಿತ್ತಂದ್ರ ಕಾಶ್ಮೀರಿ ಸ್ಟ್ರಾಂಗ್ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ ರಾಜ್ಯ ಪ್ರಾಣಿ ಸಂರಕ್ಷಣೆಗಾಗಿ ವಿಶೇಷವಾಗಿ ಇದನ್ನೊಂದ ರೂಪಿಸಲಾಗ್ತೈತಿ ಅಂತಕ್ಕಂಥದ್ದು. ನೆಕ್ಸ್ಟ್ ಒಂದು ಯೋಜನೆ ಪ್ರಾಜೆಕ್ಟ್ ಸ್ನೋ ಲೆಪರ್ಡ್ ಅಂದ್ರೆ ಹಿಮಚಿರತೆ ಯೋಜನೆ. ಸ್ನೋ ಲೆಪರ್ಡ್ ಅಂದ್ರ ಹಿಮಚರತೆ ಯೋಜನೆ ಅಂತ ಕರೀತಾರ. ಇದನ್ನ 2009ರಲ್ಲಿ ಜಾರಿಗೊಳಿಸಲಾಯಿತು. ಉನ್ನತ ಹಿಮಾಚಲ ಶ್ರೇಣಿಯಲ್ಲಿ ಇದನ್ನ ಜಾರಿಗೊಳಿಸಲಾಗ್ತೈತಿ. ಇವುಗಳನ್ನ ಪರ್ವತಗಳ ಭೂತ ಅಂತ ಕರೀತಾರ. ನೋಡ್ರಿ, ಪರ್ವತಗಳ ಭೂತ ಎಂದು ಯಾವುದನ್ನು ಕರೀತಾರ? ಹಿಮಚಿರತೆಗಳನ್ನು ಕರೆಯಲಾಗುತ್ತದೆ. ಈ ಯೋಜನೆಗಳನ್ನು ಎಲ್ಲಿ ಜಾರಿಗೊಳಿಸ್ತಾರೋ? ಹಿಮಚಿರತೆ ಅಂದ್ರೆ ಎಲ್ಲಿ ವಾಸಿಸ್ತಾವೋ? ಉನ್ನತವಾಗಿರ್ತಕ್ಕಂಥ ಅವು ಹಿಮಾಲಯ ಶ್ರೇಣಿಗಳಲ್ಲಿನ ವಾಸಿಸುವುದರ ಕಾರಣ ಇದನ್ನು ಉನ್ನತವಾಗಿರ್ತಕ್ಕಂಥ ಹಿಮಾಲಯ ಶ್ರೇಣಿಗಳಲ್ಲಿನ ಜಾರಿಗೊಳಿಸ್ತಾರ. ಇದನ್ನ ಪರ್ವತಗಳ ಭೂತ ಅಂತಾನು ಕರೀತಾರ. ಎತ್ತರದ ಪ್ರದೇಶದ ಪರಿಸರ ವ್ಯವಸ್ಥೆಯನ್ನ ರಕ್ಷಿಸುವ ದೃಷ್ಟಿಯಿಂದ ಈ ಯೋಜನೆಯನ್ನ ಜಾರಿಗೊಳಿಸ್ತಾರ. ನೆಕ್ಸ್ಟ್ ಒನ್ ಪ್ರಾಜೆಕ್ಟ್ ಡಾಲ್ಫಿನ್. ಪ್ರಾಜೆಕ್ಟ್ ಡಾಲ್ಫಿನ್ ಅಂತಕ್ಕಂಥ ಡಾಲ್ಫಿನ್ ಯೋಜನೆಯನ್ನ ತರ್ತಾರೆ 2020ರಲ್ಲಿ. ಇದನ್ನ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಅಂತಕ್ಕಂಥ ಒಂದು ಸ್ಥಳದಲ್ಲಿ ತಗೊಂಡ್ಬರ್ತಾರ. ಅಂದ್ರೆ ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ದಂಡೆಯಲ್ಲಿ ಇದನ್ನ ಸ್ಥಾಪನೆಯನ್ನ ಮಾಡ್ತಾರ, ಜಾರಿಗೊಳಿಸ್ತಾರ. ಇದರ ಪ್ರಮುಖ ಯೋಜನೆ ರಾಷ್ಟ್ರೀಯ ಜಲಚರ ಪ್ರಾಣಿಗಳನ್ನ ರಕ್ಷಿಸುವುದಾಗಿರ್ತೈತಿ. ಇದು ನದಿ ಮತ್ತು ಸಮುದ್ರದ ಡಾಲ್ಫಿನ್ಗಳೆರಡನ್ನು ಒಳಗೊಂಡೈತಿ ಈ ಯೋಜನೆಗಳು ಉದ್ದೇಶ ಇದಾಗಿತ್ತು. ನೆಕ್ಸ್ಟ್ ಒನ್ ಪ್ರಾಜೆಕ್ಟ್ ರೈನೋ ಅಂದ್ರ ಖಡ್ಗಮೃಗ ಯೋಜನೆ ಅಂತ ನಾವು ಕರಿತೀವಿ. ಈ ಯೋಜನೆಯನ್ನ 1987ರಲ್ಲಿ ಜಾರಿಗೊಳಿಸಲಾಗ್ತೈತಿ. ಕಾಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಅಂದ್ರ ಅಸ್ಸಾಂ ಒಳಗ್ ಯೋಜನೆಯನ್ನ ಜಾರಿಗೊಳಿಸ್ತಾರ. ಇದರ ಯೋಜನೆಯ ಪ್ರಮುಖ ಯೋಜನೆ ಏನಾಗಿತ್ತಪ್ಪ ಅಂತಂದ್ರ ಏಕ ಕೊಂಬಿನ ಖಡ್ಗ ಮೃಗಗಳ ಮೇಲೆ ಗಮನ. ಅಂದ್ರ ಒಂದೇ ಕೊಂಬಗಳನ್ನ ಹೊಂದಿರತಕ್ಕಂತ ಖಡ್ಗ ಮೃಗಗಳ ಮೇಲೆ ಸಾಕಷ್ಟು ಗಮನವನ್ನ ಹರಿಸಲಾಗ್ತಿತ್ತು. ಇಂಡಿಯನ್ ರೈನೋ ವಿಷನ್ 2020 ಇದರ ಪ್ರಮುಖ ಗುರಿಯಾಗಿರ್ತೈತಿ, ಪ್ರಮುಖ ಉದ್ದೇಶವಾಗಿತ್ತು. ನೆಕ್ಸ್ಟ್ ಒನ್ ಪ್ರಾಜೆಕ್ಟ್ ವಲ್ಚರ್ ಅಂದ್ರೆ ಹದ್ದು ಯೋಜನೆಯನ್ನ 2006ರಲ್ಲಿ ಜಾರಿಗೊಳಿಸಲಾಗ್ತೈತಿ. ಇದು ನಮ್ಮ ಭಾರತ ದೇಶಾದ್ಯಂತ ಜಾರಿಗೊಳಿಸಲಾಗಿರ್ತಕ್ಕಂಥ ಒಂದು ಯೋಜನೆ. ಹದ್ದುಗಳ ಸಂಖ್ಯೆಯಲ್ಲಿ 99% ಕುಸಿತವಾದ ಕಾರಣ ಡಿಕ್ಲೋಫೆನಾಕ್ ಔಷಧಿಯನ್ನು ನಿಷೇಧಿಸುವತ್ತ ಗಮನ ಹರಿಸುವುದೇ ಈ ಒಂದು ಹದ್ದು ಯೋಜನೆಯ ಪ್ರಾಜೆಕ್ಟ್ ವಲ್ಚರ್ ಯೋಜನೆಯ ಪ್ರಮುಖ ಯೋಜನೆಯ ಉದ್ದೇಶವಾಗಿತ್ತು. ನೆಕ್ಸ್ಟ್ ಮುಂದಿನ ಒಂದು ಯೋಜನೆಯನ್ನ ನೋಡೋಣ. ಏನಪ್ಪಾ ಅಂತಂದ್ರ ಸಿ ಟರ್ಟಲ್ ಅಂತಕ್ಕಂಥದ್ದು. ಸಿ ಟರ್ಟಲ್ ಅಂತಕ್ಕಂಥದ್ದು ಅಂದ್ರೆ ಕಡಲು ಆಮೆ ಯೋಜನೆ ಅಂತ ನಾವು ಕರಿತೀವಿ ಇದನ್ನ. ಈ ಯೋಜನೆ 1999ರೊಳಗ ಜಾರಿಗೊಳಿಸಲಾಗ್ತೈತಿ. ಪ್ರಮುಖ ಸ್ಥಳ ಎಲ್ಲಿಪ್ಪಾ ಅಂತಂದ್ರ ಗಹಿಮ್ರಾತ ಅಂದ್ರ ಒಡಿಸ್ಸಾ ಒಳಗ ಗಹಿಮ್ರಾತ ಮತ್ತು ಒಡಿಸ್ಸಾ ಅಂತಕ್ಕಂಥ ಪ್ಲೇಸ್ ಒಳಗ ಜಾರಿಗೊಳಿಸಲಾಗ್ತೈತಿ. ಇದರ ಒಂದು ವಿಶೇಷ ಸೂಚನೆ ಏನಾಗಿತ್ತಪ್ಪ ಅಂತಂದ್ರ ಕಡಲ ಆಮೆ ಯೋಜನೆಯದ ಆಲಿವ್ ರಿಡ್ಲಿ ಆಮೆಗಳು ಮತ್ತು ಅವುಗಳ ಸಾಮೂಹಿಕ ಮೊಟ್ಟೆ ಇಡುವ ಪ್ರಕ್ರಿಯೆಯನ್ನ ಅರಿಬಾಡ ಇದೇನು ಮಾಡ್ತಿತ್ತು, ರಕ್ಷಣೆಯನ್ನ ಮಾಡ್ತಿತ್ತು. ಇದರ ಪ್ರಮುಖ ಒಂದು ಸೂಚನೆಯಾಗಿತ್ತು ಅಂತಕ್ಕಂಥದ್ದು ಈ ವನ್ಯಜೀವಿ ಸಂರಕ್ಷಣಾ ಪ್ರಮುಖ ಯೋಜನೆಗಳ ಇದೊಂದು ಡಿಸ್ಕಷನ್. ನೋಡ್ರಿ, ಪರೀಕ್ಷಾ ತಯಾರಿಗಾಗಿ ಈ ಪ್ರಮುಖ ಅಂಶಗಳನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ
ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪರೀಕ್ಷಾ ತಯಾರಿಗಳಿಗೆ ಅನುಗುಣವಾಗಿರ್ತಕ್ಕಂಥ ಒಂದು ಯೋಜನೆಗಳನ್ನ ನಿಮಗೆ ಕೊಡಲಾಗೈತಿ. ಇಲ್ಲಿ ನೋಡ್ರಿ ಎಲ್ಲರೂ, ದೊಡ್ಡ ವಿಲೀನ ಅಂದ್ರೆ ಆಡಳಿತಾತ್ಮಕ ವೆಚ್ಚಗಳನ್ನ ಸುಗಮಗೊಳಿಸಲು ಜೂನ್ 2023ರಲ್ಲಿ ಪರಿಸರ ಸಚಿವಾಲಯವು ಪ್ರಾಜೆಕ್ಟ್ ಟೈಗರ್ ಮತ್ತು ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನು ವಿಲೀನಗೊಳಿಸಿ ಪ್ರಾಜೆಕ್ಟ್ ಟೈಗರ್ ಮತ್ತು ಎಲಿಫೆಂಟ್ PTE ಎಂಬ ಏಕೈಕ ವಿಭಾಗವನ್ನ ರಚನೆ ಮಾಡ್ತೈತಿ. ನೆನಪಿಟ್ಕೋರಿ ಎಲ್ಲರೂ, 5 to 10 ಇಟ್ಕೋರಿ. ಸಂರಕ್ಷಣಾ ಸ್ಥಿತಿ ಅಂದ್ರ IUCN ಸ್ಟೇಟಸ್ ಅಂತ ಕರೀತಾರೆ. ಅದೇನಪ್ಪಾ ಅಂತಂದ್ರ ಹುಲಿ ಅಂದ್ರ ಟೈಗರ್ ಎಂಡೇಂಜರ್ಡ್ ಅಪಾಯದ ಅಂಚಿನಲ್ಲೈತಿ. ಯಾವ ವನ್ಯಜೀವಿಗಳ ಒಂದು ಯೋಜನೆ ಅಪಾಯದ ಅಂಚಿನಲ್ಲಿ ಐತಿಪಾ ಅಂತಂದ್ರ ಎಂಡೇಂಜರ್ಡ್ ಅಂತಕ್ಕಂತಂದ್ರ ಹುಲಿ. ನೆಕ್ಸ್ಟ್ ಸೆಕೆಂಡ್ ಒನ್ ಗಾರಿಯಲ್ ಕ್ರಿಟಿಕಲಿ ಎಂಡೇಂಜರ್ಡ್ ಅಂದ್ರ ಅತಿ ಹೆಚ್ಚು ಅಳಿವಿನಂಚಿನಲ್ಲಿ ಯಾವ್ದೈತಿಪ್ಪ ಅಂತಂದ್ರ ಗಾರಿಯಲ್. ಹಿಮಚಿರತೆ ಸ್ನೋ ಲೆಫಾರ್ಡ್ ಅಂತಕ್ಕಂಥ ಐತಲ್ಲ, ವಲ್ನರಬಲ್ ಅಂದ್ರ ಅಪಾಯಕ್ಕೆ ಒಳಗಾಗಬಲ್ಲದು. ಇದು ಒಂದು ಹಿಮಚಿರತೆ ಅಂತಕ್ಕಂಥದ್ದು ಇಂದಿಲ್ಲ ನಾಳೆ ಒಂದು ಅಪಾಯದೊಳಗೈತಿ. ಕಾನೂನು ಬಲ ಇದಕ್ಕೆ ಏನೈತಪ್ಪ ಅಂತಂದ್ರ ಈ ಎಲ್ಲಾ ಯೋಜನೆಗಳು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಬರುತ್ತವೆ. ಈ ಪಟ್ಟಿಯಲ್ಲಿರುವ ಹೆಚ್ಚಿನ ಪ್ರಾಣಿಗಳು ಶೆಡ್ಯೂಲ್ ಅಡಿಯಲ್ಲಿ ಸೇರಿವೆ. ಇದು ಇವುಗಳಿಗೆ ಅತ್ಯುನ್ನತ ಮಟ್ಟದ ಕಾನೂನು ರಕ್ಷಣೆಯನ್ನ ನೀಡಾಕತೈತಿ. ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತೈತಿ ಅಂತ ಗೊತ್ತಿಲ್ಲ. ಅದು ಬಹಳಷ್ಟ ಒಳ್ಳೆ ಕಾನೂನಾತ್ಮಕವಾಗಿ ರಕ್ಷಣೆಯನ್ನ ನೀಡಾತೈತಿ ಅಂತಕ್ಕಂಥದ್ದು ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನಿಮ್ಗ ಹೇಳಲಾಗ್ತೈತಿ. ಓಕೆ, ಗೊತ್ತಾಯ್ತಲ್ಲ. ಇವೆಲ್ಲವುಗಳು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವನ್ಯಜೀವಿ ಸಂರಕ್ಷಣಾ ಯೋಜನೆಗಳ ವಿವರಗಳನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಿಮ್ಮೊಂದಿಗೆ ನಾನು ಡಿಸ್ಕಷನ್ ಅನ್ನ ಮಾಡೇನಿ. ಇವುಗಳನ್ನ ಎಲ್ಲರೂ ನೀವು ಏನ್ ಮಾಡ್ರಿಪ್ಪ ಅಂತಂದ್ರ ಎಲ್ಲರೂ ಬರೆದಿಟ್ಕೊಡ್ರಿ. ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಭಾರತದ ಪ್ರಮುಖ ವನ್ಯಜೀವಿ ಸಂರಕ್ಷಣಾ ಯೋಜನೆಗಳ ಮೇಲೆ ನಿಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೇಳಿದ್ರು ಕೂಡ ನೀವು ಸಕ್ಸಸ್ ಅನ್ನ ಹೊಂದ್ರಿ, ಸರಿಯಾಗಿ ಓದ್ರಿ, ನಿಮಗೆ ಶುಭವಾಗ್ಲಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ.